ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಜಟಾಪಟಿ ಮುಂದುವರೆದಿದೆ. ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಪತ್ರ ಬರೆದಂತ ಸಚಿವ ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ಗೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನಿಷೇಧದ ಬಗ್ಗೆ ಈ ಹಿಂದೆ ಪ್ರಶ್ನೆ ಎತ್ತಿದ್ರು ಪ್ರಿಯಾಂಕ್ ಖರ್ಗೆ. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆರ್ಎಸ್ಎಸ್ ನಿಷೇಧದ ಬಗ್ಗೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಪ್ರಶ್ನೆ ಎತ್ತಿದ್ರು ಪ್ರಿಯಾಂಕ್ ಖರ್ಗೆ. ಈಗ ಗೃಹ ಸಚಿವರು ಕೇಳ್ಬೇಕಾ? ಮತ್ತೆ ಈಗ ದೊಡ್ಡ ಕದನವೇ ಶುರುವಾಗಿದೆ. ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನಲ್ಲಿ ನಿರ್ವಹಿಸುತ್ತೆ ಪ್ರಶ್ನೆ ಮಾಡಿದ್ದಾರೆ. ನೋಂದಾಯಿತ ಕಾನೂನು ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಯಾಕೆ? ಸಂಘದ ಕಾನೂನು ಸ್ಥಿತಿ ಮತ್ತು ಸಾಂಸ್ಥಿಕ ರಚನೆ ಬಗ್ಗೆ ವಿವರಿಸಿ ಅಂತ ಪತ್ರ ಬರೆದಿದ್ದಾರೆ. ಮೋಹನ್ ಭಾಗವತ್ಗೆ ಪತ್ರ ಬರೆದು 7 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ಗೆ ಪ್ರಿಯಾಂಕ್ ಖರ್ಗೆ 7 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾಕೆಂದ್ರೆ ಆರ್ಎಸ್ಎಸ್ ಇನ್ನೂ ಕೂಡ ರಿಜಿಸ್ಟರ್ಡ್ ಸಂಸ್ಥೆ ಅಲ್ವೇ ಅಲ್ಲ. ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಅಂದ್ರೆ ನಾವು ಮಾಡ್ಕೊಳ್ಳಕ್ ರೆಡಿ ಇಲ್ಲ ಅಂತಿದ್ದಾರೆ. ಕೆಲವೊಂದು ನೆಪಗಳನ್ನ ಹೇಳ್ತಿದ್ದಾರೆ. ಹೀಗಾಗಿ ಯಾಕೆ ರಿಜಿಸ್ಟರ್ ಮಾಡ್ಕೋತಿಲ್ಲ ಅಂತ ಮೋಹನ್ ಭಾಗವತ್ ಅವರಿಗೆ ಪ್ರಶ್ನೆ ಕೇಳಿದ್ದಾರೆ. ಆರ್ಎಸ್ಎಸ್ನ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಾಂಘಟಿಕ ರಚನೆ ವಿವರ ಕೊಡಿ. ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳು ಬೇಕು. ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳ ಬಗ್ಗೆ ಮಾಹಿತಿ ನೀಡಿ. ವೆಚ್ಚ ಮತ್ತು ಆಸ್ತಿ ಪಾಸ್ತಿಗಳ ವಿವರಗಳನ್ನ ಸಲ್ಲಿಸತಕ್ಕದ್ದು. ತೆರಿಗೆಗಳನ್ನ ಪಾವತಿಸಲಾಗುತ್ತಾ ಇದೆಯಾ ಇಲ್ವಾ ಅದ್ರ ಬಗ್ಗೆನೂ ನೀವು ಉತ್ತರ ಕೊಡಿ. ಔಪಚಾರಿಕ ನೋಂದಣಿ ಇಲ್ಲದ ತನ್ನ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಯಾವ ಕಾನೂನಾತ್ಮಕ ಆಧಾರವನ್ನ ಅವಲಂಬಿಸಲಾಗಿದೆ ಇದೆಲ್ಲವನ್ನ ತಿಳಿಸಿ. ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಸ್ಥೆ ನಿರ್ವಹಿಸ್ತಾ ಇದೆ. ಹೀಗಾಗಿ ಅದು ಉತ್ತರ ಕೊಡಿ. ಕಾರ್ಯನಿರ್ವಹಿಸುವಂತ ಹಕ್ಕನ್ನ ಯಾವ ಸಾಂವಿಧಾನಿಕ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ನೀವು ಪಡ್ಕೊಂಡಿದ್ದೀರಿ? ಇದೆಲ್ಲದಕ್ಕೂ ಸವಿಸ್ತಾರವಾದ ವಿವರ ಬೇಕು ಅಂತೇಳಿ 7 ಪ್ರಶ್ನೆಗಳನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ಮೋಹನ್ ಭಾಗವತ್ ಇದಕ್ಕೆ ಉತ್ತರ ಕೊಡ್ತಾರಾ? ನೋಡೋಣ. ನೀವು ಗಮನಿಸ್ತಾ ಇದ್ದೀರಿ ಆರ್ಎಸ್ಎಸ್ಗೆ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ ಪ್ರಶ್ನೆಗಳು ಏನು ಅಂತ. ಹಿಂದೆ ಕೂಡ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಫೈಟೇ ನಡೀತಾ ಇತ್ತು. ಈಗ ಗೃಹ ಸಚಿವರು ಬೇರೆ ಕೇಳ್ಬೇಕಾ? ಹೀಗಾಗಿ ಈಗ ಆರ್ಎಸ್ಎಸ್ಗೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಾಗಿ ಕೆಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀವು ರಿಜಿಸ್ಟರ್ ಮಾಡಿಸ್ಲೇಬೇಕು, ಮಾಡಿಸಲ್ಲ ಅನ್ನೋದಾದ್ರೆ ಅದಕ್ಕೆ ಕಾರಣಗಳನ್ನ ತಿಳಿಸಿ. ನಿಮ್ಮ ಸಂಸ್ಥೆ ಯಾವ ಆಧಾರದ ಮೇಲೆ ನಡೀತಿದೆ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ.